ಎಲ್ರಿಗೂ ನಮಸ್ಕಾರ. ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಜಗತ್ತಿದೆ. ಆ ಜಗತ್ತಲ್ಲಿ ನಮ್ಮ ಬೆಳೆಗಳನ್ನ ಕಾಪಾಡೋಕೆ ಒಂದು ಇಡೀ ಸೈನ್ಯನೇ ಸದ್ದಿಲ್ಲದೆ ಹೋರಾಡುತ್ತಿದೆ ಅಂದ್ರೆ ನಂಬಕ್ಕಾಗುತ್ತಾ? ಬನ್ನಿ, ಇವತ್ತು ನಾವು ಕೃಷಿ ಕ್ಷೇತ್ರದ ಅತಿ ಚಿಕ್ಕ ಆದ್ರೆ ಅತ್ಯಂತ ಶಕ್ತಿಶಾಲಿ ಯೋಧರಾದ ಈ ಸೂಕ್ಷ್ಮಜೀವಿಗಳ ಅದ್ಭುತ ಜಗತ್ತನ್ನೊಮ್ಮೆ ನೋಡ್ಕೊಂಡು ಬರೋಣ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿ ಅನ್ಸ್ಬೋದು ಅಲ್ವಾ? ಆದ್ರೆ ನಾವು ಆಹಾರ ಬೆಳೆಯೋ ರೀತಿಯನ್ನೇ ಬುಡಮೇಲು ಮಾಡುವ ಶಕ್ತಿ ಈ ಪುಟ್ಟ ಸೂಕ್ಷ್ಮ ಜೀವಿಗಳಿಗೆ ಇದೆ. ಹೇಗೆ ಈ ಸಣ್ಣ ಜೀವಿಗಳು ಇಡೀ ಕೃಷಿ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸ್ತಿವೆ ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲು ನಾವು ಎದುರಿಸ್ತಿರುವ ಸಮಸ್ಯೆ ಏನು, ಸದ್ಯದ ಪರಿಸ್ಥಿತಿ ಏನು ಅನ್ನೋದನ್ನ ನೋಡೋಣ. ಹಲವಾರು ದಶಕಗಳಿಂದ ನಾವು ಕೀಟಗಳ ವಿರುದ್ಧ ಹೋರಾಡೋಕೆ ರಾಸಾಯನಿಕಗಳನ್ನೇ ಅಸ್ತ್ರಗಳಾಗಿ ಬಳಸ್ತಿದ್ದೇವೆ. ಆದ್ರೆ ಈ ರಾಸಾಯನಿಕ ಯುದ್ಧ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ನಾವು ಕಟ್ಟಿರೋ ಈ ಕೃಷಿ ವ್ಯವಸ್ಥೆ ಇದೆಯಲ್ಲ, ಅದು ಒಂದು ರೀತಿ ಜಂಗಾ ಟವರ್ ಇದ್ದಾಗೆ. ಈ ರಾಸಾಯನಿಕಗಳು ತಳಪಾಯದಲ್ಲಿರೋ ಒಂದೊಂದೇ ತುಂಡುಗಳನ್ನು ತೆಗಿತಿವೆ ಮತ್ತು ಇಡೀ ಗೋಪುರ ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳೋ ಅಪಾಯದಲ್ಲಿದೆ. ಇಲ್ಲಿ ಸಮಸ್ಯೆ ಒಂದೆರಡಲ್ಲ. ಅಮೆರಿಕನ್ ಬೋಲ್ವಾರ್ಮ್ ತರಹದ ಕೀಟಗಳು ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿವೆ ಅಂದ್ರೆ ಅವುಗಳ ಮೇಲೆ ಯಾವುದೇ ಕೀಟನಾಶಕ ಸಿಂಪಡಿಸಿದ್ರು ಏನೂ ಆಗಲ್ಲ. ಅಷ್ಟೇ ಅಲ್ಲ, ಈ ರಾಸಾಯನಿಕಗಳು ನಮ್ಮ ಆಹಾರ, ನೀರು ಮತ್ತು ಮಣ್ಣನ್ನ ವಿಷಪೂರಿತಗೊಳಿಸ್ತಾ ಇವೆ. ಮತ್ತು ಈ ಸಮಸ್ಯೆಯ ಪ್ರಮಾಣ ಎಷ್ಟು ದೊಡ್ಡದು ಗೊತ್ತಾ? ನಮ್ಮ ಕೃಷಿ ಇಳುವರಿಯ ಸುಮಾರು 30% ಭಾಗ ಕೇವಲ ಕೀಟಗಳಿಂದಲೇ ನಾಶವಾಗುತ್ತಿದೆ. ಇದು ಕೇವಲ ಒಂದು ಅಂಕಿಅಂಶ ಅಲ್ಲ, ಇದು ನಮ್ಮ ಆಹಾರ ಭದ್ರತೆಗೆ ಬೀಳುತ್ತಿರುವ ದೊಡ್ಡ ಉಡತ. ಇದಕ್ಕೆ ಖಂಡಿತ ಒಂದು ಉತ್ತಮ ಪರ್ಯಾಯ ಬೇಕೇ ಬೇಕು. ಆದರೆ ಚಿಂತೆ ಬೇಡ, ಪ್ರಕೃತಿಯಲ್ಲೇ ಇದಕ್ಕೆ ಒಂದು ಅದ್ಭುತ ಪರಿಹಾರ ಇದೆ. ರಾಸಾಯನಿಕಗಳ ಬದಲು ಪ್ರಕೃತಿಯದೇ ಆದ ಸೂಪರ್ ಹೀರೋಗಳ ಒಂದು ಸೈನ್ಯವನ್ನೇ ನಾವು ಬಳಸ್ಬೋದು. ಇವುಗಳನ್ನೇ ನಾವು ಜೈವಿಕ ಕೀಟನಾಶಕಗಳು ಅಂತ ಕರೆಯೋದು. ಹಾಗಾದ್ರೆ ಈ ಜೈವಿಕ ಕೀಟನಾಶಕಗಳು ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವು ಪ್ರಕೃತಿಯಿಂದಲೇ ಬಂದಿರೋ ಕೀಟ ನಿಯಂತ್ರಕಗಳು. ಕೆಮಿಕಲ್ಗಳ ಹಾಗೆ ಲ್ಯಾಬ್ನಲ್ಲಿ ತಯಾರಾದ ಕೃತಕ ವಸ್ತುಗಳಲ್ಲ. ಈ ಸೂಕ್ಷ್ಮ ಜೀವಿಗಳನ್ನ ಸೂಪರ್ ಹೀರೋಗಳು ಅಂತ ಕರೆಯೋಕೆ ಬಲವಾದ ಕಾರಣಗಳಿವೆ. ಅವುಗಳು ಕೇವಲ ನಿರ್ದಿಷ್ಟ ಕೀಟಗಳನ್ನೇ ಟಾರ್ಗೆಟ್ ಮಾಡಿ ನಾಶ ಮಾಡ್ತವೆ. ಅಂದ್ರೆ ಜೇನುನೊಣಗಳಂತಹ ಉಪಯುಕ್ತ ಕೀಟಗಳಿಗೆ ಯಾವುದೇ ಹಾನಿ ಮಾಡಲ್ಲ. ಅಷ್ಟೇ ಅಲ್ಲ, ಅವು ಪರಿಸರದಲ್ಲಿ ಉಳಿಯೋದಿಲ್ಲ. ಇದರಿಂದ ನಾವು ಮತ್ತು ನಮ್ಮ ಭೂಮಿ ಎರಡೂ ಸುರಕ್ಷಿತವಾಗಿರುತ್ತದೆ. ಸರಿ, ನಮ್ಮ ಮೊದಲ ಸೂಪರ್ ಹೀರೋನ ಮೀಟ್ ಮಾಡೋಣ ಬನ್ನಿ. ಇದ್ರ ಹೆಸರು ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್. ಶಾರ್ಟ್ ಆಗಿ BT ಅಂತ ಕರೀತಾರೆ. ಇದು ಕೀಟಗಳ ಜೀರ್ಣಾಂಗ ವ್ಯವಸ್ಥೆಯನ್ನೇ ಸ್ಫೋಟಿಸುವ ಒಬ್ಬ ಸ್ಪೆಷಲ್ ಆಪರೇಟಿವ್ ಇದ್ದ ಹಾಗೆ. BT ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಒಂದು ರೋಚಕ ಕಥೆ. ಲಾರ್ವಾ ಇದನ್ನು ತಿಂದ ತಕ್ಷಣ ಅದರ ಹೊಟ್ಟೆಲಿರುವ ವಿಶಿಷ್ಟ ವಾತಾವರಣ ಈ ವಿಷವನ್ನ ಆಕ್ಟಿವೇಟ್ ಮಾಡುತ್ತೆ. ಆಮೇಲೆ ಈ ವಿಷ ಬೀಗಕ್ಕೆ ಸರಿಯಾದ ಕೀಲಿ ಸೇರಿದ ಹಾಗೆ ಕರುಳಿನ ಕೋಶಗಳಿಗೆ ಅಂಟಿಕೊಂಡು ಅವುಗಳಲ್ಲಿ ತೂತುಗಳನ್ನು ಮಾಡುತ್ತೆ. ಪರಿಣಾಮ, ಕೀಟ ಸಾಯುತ್ತೆ. ಇದು ಎಷ್ಟು ನಿಖರ ಅಂದ್ರೆ ಮನುಷ್ಯರ ಮೇಲೆ ಅಥವಾ ಬೇರೆ ಪ್ರಾಣಿಗಳ ಮೇಲೆ ಇದರ ಯಾವುದೇ ಪರಿಣಾಮ ಆಗೋದೇ ಇಲ್ಲ. ಬನ್ನಿ, ನಮ್ಮ ಮುಂದಿನ ಏಜೆಂಟ್ನ ನೋಡೋಣ. ಇದು ಬ್ಯಾಕ್ಟೀರಿಯಾಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಶಿಲೀಂಧ್ರ. ಇದಕ್ಕೆ ಕೀಟ ತನ್ನನ್ನು ತಿನ್ನಬೇಕು ಅಂತೇನೂ ಇಲ್ಲ, ಕೇವಲ ಒಂದು ಸ್ಪರ್ಶ ಅಷ್ಟೇ ಸಾಕು. ಇವೆರಡರ ನಡುವೆ ಇರೋ ಅತಿದೊಡ್ಡ ವ್ಯತ್ಯಾಸ ಏನ್ ಗೊತ್ತಾ? ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಕೀಟದ ದೇಹದೊಳಗೆ ಹೋಗ್ಬೇಕಾದ್ರೆ ಕೀಟ ಅವನು ತಿನ್ಲೇಬೇಕು. ಆದ್ರೆ ಶಿಲೀಂಧ್ರಗಳಿಗೆ ಈ ನಿಯಮ ಇಲ್ಲ. ಅವು ನೇರವಾಗಿ ಕೀಟದ ಚರ್ಮದ ಮೂಲಕವೇ ಒಳಗೆ ನುಗ್ಗುತ್ತವೆ. ಇದು ಕೇಳೋಕೆ ಯಾವುದೋ ಸೈನ್ಸ್ ಫಿಕ್ಷನ್ ಹಾರರ್ ಸಿನಿಮಾ ದೃಶ್ಯದ ತರ ಇದೆ, ಆದ್ರೆ ಇದು ನಿಜ. ಶಿಲೀಂಧ್ರದ ಬೀಜಕಣ್ಣಗಳು ಕೀಟದ ದೇಹದ ಮೇಲೆ ಬಿದ್ದಾಗ ಅವು ಮೊಳಕೆಯೊಡೆದು ಅದರ ಚರ್ಮವನ್ನು ಕೊರೆದು ಒಳಗೆ ಹೋಗ್ತವೆ. ನಂತರ ನಿಧಾನವಾಗಿ ಕೀಟವನ್ನು ಒಳಗಿನಿಂದಲೇ ತಿಂದು ಹಾಕ್ತವೆ. ಕತೆ ಇಲ್ಲಿಗೆ ಮುಗಿಯಲ್ಲ. ಕ್ಲೈಮ್ಯಾಕ್ಸ್ ಇನ್ನೂ ನಾಟಕೀಯವಾಗಿದೆ. ಕೀಟ ಸತ್ತ ಮೇಲೆ ಶಿಲೀಂಧ್ರವು ಅದರ ದೇಹದಿಂದ ಹೊರಗೆ ಬೆಳೆದು ಇಡೀ ದೇಹವನ್ನು ಬಿಳಿ ಬೂಷ್ನಿಂದ ಮುಚ್ಚಿಬಿಡುತ್ತೆ. ಇದನ್ನ ವೈಟ್ ಮಸ್ಕಾರ್ಡಿನ್ ಡಿಸೀಸ್ ಅಂತಾರೆ. ಈ ಬೂಷ್ನಿಂದ ಲಕ್ಷಾಂತರ ಹೊಸ ಬೀಜಕಣಗಳು ಗಾಳಿಯಲ್ಲಿ ಸೇರಿ ಬೇರೆ ಕೀಟಗಳಿಗೆ ಸೋಂಕು ತಗುಲಿಸಲು ರೆಡಿಯಾಗಿರುತ್ತವೆ. ಈಗ ನಮ್ಮ ಲಿಸ್ಟ್ನಲ್ಲಿರೋ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಡೇಂಜರಸ್ ಆದ ಸೂಪರ್ ಹೀರೋನ ಸಾರಥಿ ವೈರಸ್ಗಳು. ಇವು ಕೀಟಗಳನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಅವುಗಳನ್ನ ವೈರಸ್ ತಯಾರಿಸೋ ಝಾಂಬಿ ಫ್ಯಾಕ್ಟರಿಗಳನ್ನಾಗಿ ಬದಲಾಯಿಸಿಬಿಡ್ತವೆ. ವೈರಸ್ಗಳು ತಾವಾಗಿಯೇ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಅವುಗಳಿಗೆ ಬೇರೆ ಜೀವಕೋಶ ಬೇಕು. ಈ ಬ್ಯಾಕ್ಯುಲೋ ವೈರಸ್ಗಳು ಕೀಟಗಳ ಜೀವಕೋಶಗಳನ್ನು ಹೈಜಾಕ್ ಮಾಡಿ ಆ ಕೋಶದ ಸಂಪೂರ್ಣ ಸಿಸ್ಟಮ್ ಅನ್ನು ತಮ್ಮದೇ ಪ್ರತಿಗಳನ್ನು ತಯಾರಿಸಲು ಬಳಸಿಕೊಳ್ಳುತ್ತವೆ. ಈ ಪ್ರೊಸೆಸ್ನ ಕೊನೆ ಏನಾಗುತ್ತೆ ಗೊತ್ತಾ? ಭಯಾನಕ ಅನ್ಸಿದ್ರೂ ಇದು ಸಖತ್ ಎಫೆಕ್ಟಿವ್. ಸೋಂಕಿತ ಕೀಟದ ದೇಹ ಸಂಪೂರ್ಣವಾಗಿ ದ್ರವವಾಗಿ ಅಕ್ಷರಶಃ ಕರಗೆ ಹೋಗುತ್ತೆ. ಈ ಮೂಲಕ
ಕೋಟ್ಯಾಂತರ ಹೊಸ ವೈರಸ್ ಕಣಗಳನ್ನ ಎಲೆಗಳ ಮೇಲೆ ಹರಡುತ್ತೆ. ಇದನ್ನು ತಿನ್ನುವ ಬೇರೆ ಕೀಟಗಳಿಗೂ ಸೋಂಕು ತಗಲುತ್ತೆ. ಅಷ್ಟೇ ಅಲ್ಲ, ಈ ವೈರಸ್ನ ಬುದ್ಧಿವಂತಿಕೆ ನೋಡಿ. ಅದು ಸಾಯುತ್ತಿರುವ ಕೀಟದ ನಡವಳಿಕೆಯನ್ನೇ ಬದಲಾಯಿಸಿ ಅದನ್ನ ಗಿಡದ ಎತ್ತರದ ಭಾಗಕ್ಕೆ ಹತ್ತುವಂತೆ ಮಾಡುತ್ತೆ. ಯಾಕೆಂದ್ರೆ ಕೀಟ ಅಲ್ಲಿ ಸತ್ತು ಕರಗಿದಾಗ ವೈರಸ್ ಕಣಗಳು ಕೆಳಗಿರುವ ಹೆಚ್ಚು ಎಲೆಗಳ ಮೇಲೆ ಬಿದ್ದು ಸೋಂಕನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಹರಡಬಹುದು. ಇದು ನಿಜವಾಗ್ಲೂ ಒಂದು ಝೋಂಬಿ ನಡವಳಿಕೆ ಅಲ್ವಾ? ಸರಿ, ಈ ಸೂಕ್ಷ್ಮಜೀವಿಗಳೆಲ್ಲ ಅದ್ಭುತವಾಗಿವೆ. ಹಾಗಂತ ಇವು ರಾಸಾಯನಿಕಗಳನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತಾವಾ? ಬನ್ನಿ, ಇದರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಎರಡೂ ನೋಡೋಣ. ಈ ಟೇಬಲ್ ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಜೈವಿಕ ಕೀಟನಾಶಕಗಳು ಹೆಚ್ಚು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ, ಆದರೆ ಅವುಗಳ ಉತ್ಪಾದನಾ ವೆಚ್ಚ ಹೆಚ್ಚು ಮತ್ತು ಅವುಗಳ ಪರಿಣಾಮ ಸ್ವಲ್ಪ ನಿಧಾನವಾಗಿರ್ಬೋದು. ಇನ್ನೊಂದು ಕಡೆ ರಾಸಾಯನಿಕಗಳು ವೇಗವಾಗಿ ಕೆಲಸ ಮಾಡ್ತವೆ ಮತ್ತು ಆದರೆ ಅವುಗಳ ದೀರ್ಘಕಾಲೀನ ಹಾನಿ ತುಂಬಾ ಹೆಚ್ಚು. ಇದು ವೇಗ ಮತ್ತು ಸುರಕ್ಷತೆ ನಡುವಿನ ಒಂದು ಆಯ್ಕೆ ಇದ್ದಾಗೆ. ಹಾಗಾದ್ರೆ ಕೊನೆಯದಾಗಿ ಬರೋ ಪ್ರಶ್ನೆ ಏನು ಅಂದ್ರೆ, ಈ ಸೂಕ್ಷ್ಮ ಸೂಪರ್ ಹೀರೋಗಳು ಕೃಷಿಯ ಭವಿಷ್ಯವನ್ನ ರೂಪಿಸಬಲ್ಲವಾ? ರಾಸಾಯನಿಕಗಳ ಮೇಲಿನ ನಮ್ಮ ಅವಲಂಬನೆಯನ್ನ ಕಡಿಮೆ ಮಾಡಿ ಒಂದು ಉತ್ತಮ ಆಹಾರ ವ್ಯವಸ್ಥೆಯನ್ನ ನಿರ್ಮಿಸಲು ಇವು ಸಹಾಯ ಮಾಡಬಲ್ಲವಾ? ಇದಕ್ಕೆ ಉತ್ತರ ನಮ್ಮ ಆಯ್ಕೆಗಳಲ್ಲಿ ಮತ್ತು ವೈಜ್ಞಾನಿಕ ಪ್ರಗತಿಯಲ್ಲಿದೆ.